CM ಸಿದ್ದರಾಮಯ್ಯವರು ಬಜೆಟನ್ನು ಮಂಡಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಗ್ಯಾಲರಿಯಿಂದ ಒಂದು ಸೌಂಡ್ ಕೇಳುತ್ತೆ. ತಕ್ಷಣ CM ಸಿದ್ದರಾಮಯ್ಯವರು ಬಜೆಟ್ ಮಂಡಿಸೋದನ್ನು ಸ್ಟಾಪ್ ಮಾಡಿಬಿಡ್ತಾರೆ. ಸ್ಪೀಕರ್ ಕೂಡ ಗಾಬರಿ ಆಗ್ತಾರೆ, ಏನಾಗ್ತಾ ಇದೆ ಅಲ್ಲಿ ಅಂತೇಳಿ. ದಲಿತ ಸಮುದಾಯದ ಕೆಲ ವ್ಯಕ್ತಿಗಳು ಅಲ್ಲಿ ಘೋಷಣೆಯನ್ನು ಕೂಗ್ತಾರೆ. ಗ್ಯಾಲರಿಯಲ್ಲಿ ಕೂತಿದ್ದಂಥ 4 ಒಳ ಮೀಸಲಾತಿ ನೀಡಿ ಅಂತೇಳಿ ಜೋರಾಗಿ ಕಿರ್ಚ್ಕೊಳ್ತಾರೆ. ಒಂದು ಕ್ಷಣ ಇಡೀ ಸದನ ಗಾಬರಿಗೊಳಗಾಗುತ್ತೆ. ಆಗ ಸ್ಪೀಕರ್ UT ಖಾದರ್ ಅವರು ತಕ್ಷಣ ಮಾರ್ಷಲ್ಗಳಿಗೆ ಸೂಚನೆ ಕೊಡ್ತಾರೆ. UT ಖಾದರ್ ಅವರು ಸೂಚನೆ ಕೊಟ್ಟಂಥ ಬೆನ್ನಲ್ಲೇ ಆ ವ್ಯಕ್ತಿಯನ್ನು ಮಾರ್ಷಲ್ ವಶಕ್ಕೆ ಪಡೆದುಕೊಳ್ತಾರೆ. ತರೀಕೆರೆ ಏತ ನೀರಾವರಿ ಯೋಜನೆಯಡಿ ಯಾರು ನೋಡಿ ಅವರನ್ನು ಯಾರಂತೇಳಿ ಈ ಯೋಜನೆಯನ್ನು ಪೂರ್ಣಗೊಳಿಸಲು ಕ್ರಮ ವಹಿಸುತ್ತಿದೆ. ತರೀಕೆರೆ ಏತ ನೀರಾವರಿ ಯೋಜನೆಯಡಿ 89 ಕೆರೆಗಳನ್ನು ತುಂಬಿಸುವ ಮೂಲಕ 49,790 ಎಕರೆ ಸೂಕ್ಷ್ಮ ನೀರಾವರಿ ಸಾಮರ್ಥ್ಯ ಕಲ್ಪಿಸಲಾಗಿದೆ. ತರೀಕೆರೆ ಏತ ನೀರಾವರಿ ಯೋಜನೆಯಡಿ ಯಾರು ನೋಡಿ ಅವರನ್ನು ಯಾರಂತೇಳಿ ಈ ಯೋಜನೆಯನ್ನು ಪೂರ್ಣಗೊಳಿಸಲು ಕ್ರಮ ವಹಿಸುತ್ತಿದೆ. ಏನಾಯ್ತು? ಎಷ್ಟು ತಗೊಂಡೋಗಿದ್ರೆ ಮೀಸಲಾತಿ ವಿಚಾರ ಜಾರಿ ಮಾಡಬೇಕು ಅಂತ ನಾವು ಒತ್ತಾಯ ಮಾಡಿದ ನಮಗೆ ನಮ್ಮನ್ನು ಆಚೆಗೆ ಇಮಿಡಿಯೇಟಾಗಿ ಆಚೆ ಹಾಕ್ತಾರೆ. ಘೋಷಣೆ ಕೊಟ್ಟಿದ್ದಾರೆ. ಎಷ್ಟು ಜನ ಇದ್ದಾರೆ? ನಾವು ಒಂದು 5 ಜನ ಇದ್ದೀವಿ. ಎಷ್ಟು ಜನ ಇದು ಮಾಡಿದ್ದಾರೆ? ನಾವು 30 ಜನ ಇದ್ದೀವಿ. ಯಾರನ್ನು ತೊಗೊಂಡಿದ್ದಾರೆ ಹೊರಗಡೆ? ಅಲ್ಲಿ 3 ಜನ ಹೊರಗಡೆ ಕೊಡಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಯಾರು ಅವರೆಲ್ಲ, ಏನಾಯ್ತು ಇವತ್ತು? ನಾಗೇಂದ್ರ ಬಾಬು, ಇವತ್ತು CM ಸಿದ್ದರಾಮಯ್ಯ ಅವರು ದಾಖಲೆ ಬಜೆಟನ್ನು ಮಂಡಿಸ್ತಾ ಇದ್ರು. ಒಂದು ಬಜೆಟ್ ಶುರು ಮಾಡಿ ಒಂದು 10-15 ನಿಮಿಷ ಆಗಿತ್ತು. ಆ ಸಂದರ್ಭದಲ್ಲಿ ಜೋರಾದ ಧ್ವನಿ ಕೇಳಿಬರುತ್ತೆ ಮೇಲ್ಗಡೆ ಲಾಂಚಿನಿಂದ ಗ್ಯಾಲರಿಯಿಂದ. ಆ ಗ್ಯಾಲರಿಯಿಂದ ಧ್ವನಿ ಕಂಡು ಬಂದಾಗ CM ಸಿದ್ದರಾಮಯ್ಯ ಅವರು ತಬ್ಬಿಬ್ಬಾಗ್ತಾರೆ ಮತ್ತು ಸ್ಪೀಕರ್ ಕೂಡ ತಬ್ಬಿಬ್ಬಾಗ್ತಾರೆ. ಬಜೆಟ್ ಓದುವುದನ್ನು ನಿಲ್ಲಿಸ್ತಾರೆ ಕೂಡ CM ಸಿದ್ದರಾಮಯ್ಯ ಅವರು. ಏನಿದು ಧ್ವನಿ ಅನ್ನುವಂಥದ್ದು. ಅಲ್ಲಿ ಒಂದು 4 ಜನ ದಲಿತ ಸಮುದಾಯಕ್ಕೆ ಸೇರಿದಂಥವರು ಒಳ ಮೀಸಲಾತಿಯನ್ನು ಆದಷ್ಟು ಶೀಘ್ರ ಕೊಡಿ ಅನ್ನುವಂಥದ್ದನ್ನು ಘೋಷಣೆ ಕೂಗಿರ್ತಕ್ಕಂಥದ್ದು ನೀವು ಗಮನಿಸಿರ್ಬೋದು. ಪಾರ್ಲಿಮೆಂಟಲ್ಲಿ ಕೂಡ ಇದೇ ಮಾದರಿಯಲ್ಲಿ ಅಟ್ಯಾಕ್ ಆಗಿತ್ತು. ಅದೇ ಮಾದರಿ ಅಟ್ಯಾಕ್ ಆಗುವಂಥ ಸಂದರ್ಭ ಇತ್ತು. ಕೇವಲ ಬಾಂಬ್ ಒಂದು ಇರಲಿಲ್ಲ ಅಷ್ಟೇ ಅವ್ರ ಕೈಯಲ್ಲಿ. ಅದನ್ನು ಹೊರತುಪಡಿಸಿ ಅವರು ಎದುರುಗಡೆ ಗ್ಯಾಲರಿಗೆ ಬಂದು CM ಸಿದ್ದರಾಮಯ್ಯ ಅವರಿಗೆ ಕೇಳುವ ಹಾಗೆ ಒಂದು ಕೂಗನ್ನು ಹಾಕ್ತಾರೆ. ಆಗ ಮಾರ್ಷಲ್ ಅವರು ತಕ್ಷಣಕ್ಕೆ ಎಚ್ಚೆತ್ಕೊಂಡು ಅವ್ರನ್ನ ವಶಕ್ಕೆ ಪಡಿತಾರೆ. ವಶಕ್ಕೆ ಪಡೆದು ಅವರ ಒಂದು ಭದ್ರತಾ ಕೊಠಡಿ ಇದೆ, ಅಲ್ಲಿ ಕರ್ಕೊಂಡೋಗಿ ಕೂರಿಸ್ತಾರೆ. ಅವರು ಒಂದಷ್ಟು ಪೂರ್ವಾಪರ ಚರ್ಚೆ ಅವರ ಬಗ್ಗೆ ತಿಳಿದುಕೊಂಡ ನಂತರ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿ ಕರ್ಕೊಂಡು ಹೋಗಿ ಅವರನ್ನು ಎನ್ಕ್ವೈರಿ ಮಾಡ್ತಾ ಇರ್ತಕ್ಕಂಥದ್ದು. ಯಾರು ಅವರಿಗೆ ಪಾಸ್ ಕೊಟ್ಟಿದ್ದು, ಅವ್ರ ಉದ್ದೇಶ ಏನಿತ್ತು ಅನ್ನುವಂಥ ಒಂದು ಎನ್ಕ್ವೈರಿ ನಡೆದಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಒಂದು ದಾಖಲೆ ಬಜೆಟ್ ಮಂಡಿಸುವಂಥ ಸಂದರ್ಭದಲ್ಲಿ ಒಂದು ಕ್ಷಣ ಇಡೀ ಸದನವೇ ತಬ್ಬಿಬ್ಬಾಗುವಂತೆ ಈ 4 ಮಾಡಿರ್ತಕ್ಕಂಥದ್ದು. ಜೊತೆಗೆ ಒಳ ಮೀಸಲಾತಿ ಏನಿದೆ ಅದು ಆದಷ್ಟು ಶೀಘ್ರ ಆಗಬೇಕು ಅನ್ನುವಂಥದ್ದು ದಲಿತ ಸಮುದಾಯದಿಂದ ಒತ್ತಾಯ ಇದೆ. ಅದಕ್ಕಾಗಿ ಈಗಾಗಲೇ ಕಮಿಟಿ ಕೂಡ ಮಾಡಲಾಗಿದೆ. ಆದರೆ ಬಜೆಟ್ ಮಂಡಿಸುವಂಥ ಸಂದರ್ಭದಲ್ಲಿ ಇದರ ಅವಶ್ಯಕತೆ ಇತ್ತಾ ಕೂಗು ಹಾಕೋದು ಅನ್ನುವಂಥದ್ದು ಮತ್ತು ಸ್ಪೀಕರ್ ಖಾದರ್ ಅವರು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಭದ್ರತಾ ಲೋಪವನ್ನು ಈ ಮೇಲಿಂದ ಮೇಲೆ ಆಗ್ತಂಥ ಸಂದರ್ಭಗಳಲ್ಲಿ ಅವರು ಮೊನ್ನೆ ಸದನದ ಒಳಗಡೆನೇ ಸಾರ್ವಜನಿಕರನ್ನು ಬಿಡುವಂಥ ಕೆಲಸಗಳನ್ನು ಮಾಡಿದ್ರು, ಪುಸ್ತಕ ಮೇಳವನ್ನು ಏರ್ಪಡಿಸಿ. ಇಂತಹ ಅವಘಡಗಳಾಗೋಕ್ಕೂ ಮುಂಚೆ ಅವರ ಪೂರ್ವಾಪರಗಳನ್ನು ಹೆಚ್ಚಿಸಿ ಒಂದಷ್ಟು ಗ್ಯಾಲರಿಯ ಪಾಸ್ಗಳನ್ನು ಕೊಡಬೇಕಾಗತ್ತೆ. ಇನ್ನು ಮುಂದಾದರೂ ಸದನ ಒಂದಷ್ಟು ಸ್ಟ್ರಿಕ್ಟಾಗಿ ನಡೆಸುವಂಥ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮಗಳಂತೂ ಆಗುವಂಥದ್ದು ಸಾಧ್ಯತೆ ಇದೆ. ಯಾಕಂದರೆ ಪಾಸ್ಗಳನ್ನು ಕೊಡಬೇಕಾದಾಗ ಹಿಂದೆ ಮುಂದೆ ನೋಡಿ ಕೊಡಬೇಕಾದಂಥ ಅನಿವಾರ್ಯತೆ ಈಗ ಶಾಸಕರಿಗೆ ಮತ್ತು ಸ್ಪೀಕರ್ ಕಚೇರಿಯಿಂದ ಇರತಕ್ಕಂಥದ್ದು ಮತ್ತು ಅವರ ಪೂರ್ವಾಪರವನ್ನು ತಿಳ್ಕೊಂಡು ಕೊಡಬೇಕಾದಂಥ ಅನಿವಾರ್ಯ ಇರತಕ್ಕಂಥದ್ದು. ಒಂದು ಕ್ಷಣ ಯಾಮಾರಿದ್ರೆ ದೊಡ್ಡ ಮಟ್ಟದ ಅನಾಹುತಗಳಿಗೆ ಇವತ್ತಿನ ಸದನ ಕೂಡ ಸಾಕ್ಷಿ ಆಗ್ತಾ ಇರ್ತಿತ್ತು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್. CM ಸಿದ್ದರಾಮಯ್ಯವರು ಬಜೆಟನ್ನು ಮಂಡಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಗ್ಯಾಲರಿಯಿಂದ ಒಂದು ಸೌಂಡ್ ಕೇಳುತ್ತೆ. ತಕ್ಷಣ CM ಸಿದ್ದರಾಮಯ್ಯವರು ಬಜೆಟ್ ಮಂಡಿಸೋದನ್ನು ಸ್ಟಾಪ್ ಮಾಡಿಬಿಡ್ತಾರೆ. ಸ್ಪೀಕರ್ ಕೂಡ ಗಾಬರಿ ಆಗ್ತಾರೆ, ಏನಾಗ್ತಾ ಇದೆ ಅಲ್ಲಿ ಅಂತೇಳಿ. ದಲಿತ ಸಮುದಾಯದ ಕೆಲ ವ್ಯಕ್ತಿಗಳು ಅಲ್ಲಿ ಘೋಷಣೆಯನ್ನು ಕೂಗ್ತಾರೆ. ಗ್ಯಾಲರಿಯಲ್ಲಿ ಕೂತಿದ್ದಂಥ 4 ಒಳ ಮೀಸಲಾತಿ ನೀಡಿ ಅಂತೇಳಿ ಜೋರಾಗಿ ಕಿರ್ಚ್ಕೊಳ್ತಾರೆ. ಒಂದು ಕ್ಷಣ ಇಡೀ ಸದನ ಗಾಬರಿಗೊಳಗಾಗುತ್ತೆ. ಆಗ ಸ್ಪೀಕರ್ UT ಖಾದರ್ ಅವರು ತಕ್ಷಣ ಮಾರ್ಷಲ್ಗಳಿಗೆ ಸೂಚನೆ ಕೊಡ್ತಾರೆ. UT ಖಾದರ್ ಅವರು ಸೂಚನೆ ಕೊಟ್ಟಂಥ ಬೆನ್ನಲ್ಲೇ ಆ ವ್ಯಕ್ತಿಯನ್ನು
ಮಾರ್ಷಲ್ ವಶಕ್ಕೆ ಪಡೆದುಕೊಳ್ತಾರೆ. ತರೀಕೆರೆ ಏತ ನೀರಾವರಿ ಯೋಜನೆಯಡಿ ಯಾರು ನೋಡಿ ಅವರನ್ನು ಯಾರಂತ ಹೇಳಿ. ಈ ಯೋಜನೆಯನ್ನು ಪೂರ್ಣಗೊಳಿಸಲು ಕ್ರಮ ವಹಿಸುತ್ತಿದೆ. ತರೀಕೆರೆ ಏತ ನೀರಾವರಿ ಯೋಜನೆಯಡಿ 89 ಕೆರೆಗಳನ್ನು ತುಂಬಿಸುವ ಮೂಲಕ 49,790 ಎಕರೆ ಸೂಕ್ಷ್ಮ ನೀರಾವರಿ ಸಾಮರ್ಥ್ಯ ಕಲ್ಪಿಸಲಾಗಿದೆ. ತರೀಕೆರೆ ಏತ ನೀರಾವರಿ ಯೋಜನೆಯಡಿ ಯಾರು ನೋಡಿ ಅವರನ್ನು ಯಾರಂತ ಹೇಳಿ. ಈ ಯೋಜನೆಯನ್ನು ಪೂರ್ಣಗೊಳಿಸಲು ಕ್ರಮ ವಹಿಸುತ್ತಿದೆ. ಏನಾಯ್ತು? ಎಷ್ಟು ಜನ ತೊಗೊಂಡೋಗಿದ್ದಾರೆ? ನಾವು ಹೋಗಿದ್ದೀವಿ. ಹಾಂ ಒಳ ಮೀಸಲಾತಿ ವಿಚಾರ ಜಾರಿ ಮಾಡಬೇಕು ಅಂತ ನಾವು ಅಲ್ಲಿ ಒತ್ತಾಯ ಮಾಡಿದ ಹಾಂ ನಮ್ಮನ್ನು ಆಚೆಗೆ ಇಮಿಡಿಯೇಟಾಗಿ ಆಚೆ ಹಾಕ್ತಾರೆ. ಘೋಷಣೆ ಕೊಟ್ಟಿದ್ದಾರೆ. ಎಷ್ಟು ಜನ ಇದ್ದಾರೆ? ನಾವು ಒಂದು 5 ಜನ ಇದ್ದೀವಿ. ಎಷ್ಟು ಜನ ಇದು ಮಾಡಿದ್ದಾರೆ? ನಾವು 30 ಜನ ಇದ್ದೀವಿ. ಯಾರನ್ನು ತೊಗೊಂಡಿದ್ದಾರೆ ಒಳಗಡೆ? ಅಲ್ಲಿ 3 ಜನ ಹೊರಗಡೆ ಕುಡಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಯಾರು ಅವರೆಲ್ಲ, ಏನಾಯ್ತು ಇವತ್ತು? ನಾಗೇಂದ್ರ ಬಾಬು, ಇವತ್ತು CM ಸಿದ್ದರಾಮಯ್ಯ ಅವರು ದಾಖಲೆ ಬಜೆಟನ್ನು ಮಂಡಿಸ್ತಾ ಇದ್ರು. ಒಂದು ಬಜೆಟ್ ಶುರು ಮಾಡಿ ಒಂದು 10-15 ನಿಮಿಷ ಆಗಿತ್ತು. ಆ ಸಂದರ್ಭದಲ್ಲಿ ಜೋರಾದ ಧ್ವನಿ ಕೇಳಿಬರುತ್ತೆ ಮೇಲ್ಗಡೆ ಲಾಂಚ್ನಿಂದ ಮೇಲ್ ಗ್ಯಾಲರಿಯಿಂದ. ಆ ಗ್ಯಾಲರಿಯಿಂದ ಧ್ವನಿ ಕಂಡು ಬಂದಾಗ CM ಸಿದ್ದರಾಮಯ್ಯ ಅವರು ತಬ್ಬಿಬ್ಬಾಗ್ತಾರೆ ಮತ್ತು ಸ್ಪೀಕರ್ ಕೂಡ ತಬ್ಬಿಬ್ಬಾಗ್ತಾರೆ. ಬಜೆಟ್ ಓದುವುದನ್ನು ನಿಲ್ಲಿಸ್ತಾರೆ ಕೂಡ CM ಸಿದ್ದರಾಮಯ್ಯ ಅವರು. ಏನಿದು ಧ್ವನಿ ಅನ್ನುವಂಥದ್ದು. ಅಲ್ಲಿ ಒಂದು 4 ಜನ ದಲಿತ ಸಮುದಾಯಕ್ಕೆ ಸೇರಿದಂಥವರು ಒಳ ಮೀಸಲಾತಿಯನ್ನು ಆದಷ್ಟು ಶೀಘ್ರ ಕೊಡಿ ಅನ್ನುವಂಥದ್ದನ್ನು ಘೋಷಣೆ ಕೂಗಿರ್ತಕ್ಕಂಥದ್ದು ನೀವು ಗಮನಿಸಿರ್ಬೋದು. ಪಾರ್ಲಿಮೆಂಟಲ್ಲಿ ಕೂಡ ಇದೇ ಮಾದರಿಯಲ್ಲಿ ಅಟ್ಯಾಕ್ ಆಗಿತ್ತು. ಅದೇ ಮಾದರಿ ಅಟ್ಯಾಕ್ ಆಗುವಂಥ ಸಂದರ್ಭ ಇತ್ತು. ಕೇವಲ ಬಾಂಬ್ ಒಂದು ಇರಲಿಲ್ಲ ಅಷ್ಟೇ ಅವ್ರ ಕೈಯಲ್ಲಿ. ಅದನ್ನು ಹೊರತುಪಡಿಸಿ ಅವರು ಎದುರುಗಡೆ ಗ್ಯಾಲರಿಗೆ ಬಂದು CM ಸಿದ್ದರಾಮಯ್ಯ ಅವರಿಗೆ ಕೇಳುವ ಹಾಗೆ ಒಂದು ಕೂಗನ್ನು ಹಾಕ್ತಾರೆ. ಆಗ ಮಾರ್ಷಲ್ ಅವರು ತಕ್ಷಣಕ್ಕೆ ಎಚ್ಚೆತ್ಕೊಳ್ತಾರೆ. ತಕ್ಷಣಕ್ಕೆ ಎಚ್ಚೆತ್ಕೊಂಡು ಅವ್ರನ್ನ ವಶಕ್ಕೆ ಪಡಿತಾರೆ. ವಶಕ್ಕೆ ಪಡೆದು ಅವರ ಒಂದು ಭದ್ರತಾ ಕೊಠಡಿ ಇದೆ, ಅಲ್ಲಿ ಕರ್ಕೊಂಡೋಗಿ ಕೂರಿಸ್ತಾರೆ. ಅವರು ಒಂದಷ್ಟು ಪೂರ್ವಾಪರ ಚರ್ಚೆ ಅವರ ಬಗ್ಗೆ ತಿಳಿದುಕೊಂಡ ನಂತರ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿ ಕರ್ಕೊಂಡು ಹೋಗಿ ಅವರನ್ನು ಎನ್ಕ್ವೈರಿ ಮಾಡ್ತಾ ಇರ್ತಕ್ಕಂಥದ್ದು. ಯಾರು ಅವರಿಗೆ ಪಾಸ್ ಕೊಟ್ಟಿದ್ದು, ಅವ್ರ ಉದ್ದೇಶ ಏನಿತ್ತು ಅನ್ನುವಂಥ ಒಂದು ಎನ್ಕ್ವೈರಿ ನಡೆದಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಒಂದು ದಾಖಲೆ ಬಜೆಟ್ ಮಂಡಿಸುವಂಥ ಸಂದರ್ಭದಲ್ಲಿ ಒಂದು ಕ್ಷಣ ಇಡೀ ಸದನವೇ ತಬ್ಬಿಬ್ಬಾಗುವಂತೆ ಈ 4 ಮಾಡಿರ್ತಕ್ಕಂಥದ್ದು. ಜೊತೆಗೆ ಒಳ ಮೀಸಲಾತಿ ಏನಿದೆ ಅದು ಆದಷ್ಟು ಶೀಘ್ರ ಆಗಬೇಕು ಅನ್ನುವಂಥದ್ದು ದಲಿತ ಸಮುದಾಯದಿಂದ ಒತ್ತಾಯ ಇದೆ. ಅದಕ್ಕಾಗಿ ಈಗಾಗಲೇ ಕಮಿಟಿ ಕೂಡ ಮಾಡಲಾಗಿದೆ. ಆದರೆ ಬಜೆಟ್ ಮಂಡಿಸುವಂಥ ಸಂದರ್ಭದಲ್ಲಿ ಇದರ ಅವಶ್ಯಕತೆ ಇತ್ತ ಕೂಗು ಹಾಕೋದು ಅನ್ನುವಂಥದ್ದು ಮತ್ತು ಸ್ಪೀಕರ್ ಖಾದರ್ ಅವರು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಭದ್ರತಾ ಲೋಪವನ್ನು ಈ ಮೇಲಿಂದ ಮೇಲೆ ಆಗ್ತಂಥ ಸಂದರ್ಭಗಳಲ್ಲಿ ಅವರು ಮೊನ್ನೆ ಸದನದ ಒಳಗಡೆನೇ ಸಾರ್ವಜನಿಕರನ್ನ ಬಿಡುವಂಥ ಕೆಲಸಗಳನ್ನು ಮಾಡಿದ್ರು, ಪುಸ್ತಕ ಮೇಳವನ್ನು ಏರ್ಪಡಿಸಿ. ಇಂತಹ ಅವಘಡಗಳಾಗೋಕ್ಕೂ ಮುಂಚೆ ಅವರ ಪೂರ್ವಾಪರಗಳನ್ನು ಹೆಚ್ಚಿಸಿ ಒಂದಷ್ಟು ಗ್ಯಾಲರಿಯ ಪಾಸ್ಗಳನ್ನು ಕೊಡಬೇಕಾಗತ್ತೆ. ಇನ್ನು ಮುಂದಾದರೂ ಸದನ ಒಂದಷ್ಟು ಸ್ಟ್ರಿಕ್ಟಾಗಿ ನಡೆಸುವಂಥ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮಗಳಂತೂ ಆಗುವಂಥದ್ದು ಸಾಧ್ಯತೆ ಇದೆ. ಯಾಕಂದರೆ ಪಾಸ್ಗಳನ್ನು ಕೊಡಬೇಕಾದಾಗ ಹಿಂದೆ ಮುಂದೆ ನೋಡಿ ಕೊಡಬೇಕಾದಂಥ ಅನಿವಾರ್ಯತೆ ಈಗ ಶಾಸಕರಿಗೆ ಮತ್ತು ಸ್ಪೀಕರ್ ಕಚೇರಿಯಿಂದ ಇರತಕ್ಕಂಥದ್ದು ಮತ್ತು ಅವರ ಪೂರ್ವಾಪರವನ್ನು ತಿಳ್ಕೊಂಡು ಕೊಡಬೇಕಾದಂಥ ಅನಿವಾರ್ಯ ಇರತಕ್ಕಂಥದ್ದು. ಒಂದು ಕ್ಷಣ ಯಾಮಾರಿದ್ರೆ ದೊಡ್ಡ ಮಟ್ಟದ ಅನಾಹುತಗಳಿಗೆ ಇವತ್ತಿನ ಸದನ ಕೂಡ ಸಾಕ್ಷಿ ಆಗ್ತಾ ಇರ್ತಿತ್ತು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್. CM ಸಿದ್ದರಾಮಯ್ಯ ಅವರು ಬಜೆಟನ್ನು ಮಂಡಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಗ್ಯಾಲರಿಯಿಂದ ಒಂದು ಸೌಂಡ್ ಕೇಳುತ್ತೆ. ತಕ್ಷಣ CM ಸಿದ್ದರಾಮಯ್ಯ ಅವರು ಬಜೆಟ್ ಮಂಡಿಸೋದನ್ನು ಸ್ಟಾಪ್ ಮಾಡಿಬಿಡ್ತಾರೆ. ಸ್ಪೀಕರ್ ಕೂಡ ಗಾಬರಿ ಆಗ್ತಾರೆ, ಏನಾಗ್ತಾ ಇದೆ ಅಲ್ಲಿ ಅಂತೇಳಿ. ದಲಿತ ಸಮುದಾಯದ ಕೆಲ ವ್ಯಕ್ತಿಗಳು ಅಲ್ಲಿ ಘೋಷಣೆಯನ್ನು ಕೂಗ್ತಾರೆ. ಗ್ಯಾಲರಿಯಲ್ಲಿ ಕೂತಿದ್ದಂಥ 4 ಒಳ ಮೀಸಲಾತಿ ನೀಡಿ ಅಂತೇಳಿ ಜೋರಾಗಿ ಕಿರ್ಚ್ಕೊಳ್ತಾರೆ. ಒಂದು ಕ್ಷಣ ಇಡೀ ಸದನ ಗಾಬರಿಗೊಳಗಾಗುತ್ತೆ. ಆಗ ಸ್ಪೀಕರ್ UT ಖಾದರ್ ಅವರು ತಕ್ಷಣ ಮಾರ್ಷಲ್ಗಳಿಗೆ ಸೂಚನೆ ಕೊಡ್ತಾರೆ. UT ಖಾದರ್ ಅವರು ಸೂಚನೆ ಕೊಟ್ಟಂಥ ಬೆನ್ನಲ್ಲೇ ಆ ವ್ಯಕ್ತಿಯನ್ನು ಮಾರ್ಷಲ್ ವಶಕ್ಕೆ ಪಡೆದುಕೊಳ್ತಾರೆ. ತರೀಕೆರೆ ಏತ ನೀರಾವರಿ ಯೋಜನೆಯಡಿ ಯಾರು ನೋಡಿ ಅವರನ್ನು ಯಾರಂತ ಹೇಳಿ. ಈ ಯೋಜನೆಯನ್ನು ಪೂರ್ಣಗೊಳಿಸಲು ಕ್ರಮ ವಹಿಸುತ್ತಿದೆ. ತರೀಕೆರೆ ಏತ ನೀರಾವರಿ ಯೋಜನೆಯಡಿ 89 ಕೆರೆಗಳನ್ನು ತುಂಬಿಸುವ ಮೂಲಕ 49,000